ಹಾಯ್ ಫ್ರೆಂಡ್ಸ್, ಇದು ವೆಗ್ನಸ್ಟಯ್ಯ ಮಿನಿ ವ್ಲಾಗ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು, ಸೊ ಅದನ್ನೆಲ್ಲ ಮಾಡ್ತಾ ಇದ್ದೆ. ಅದು ಪೇಸ್ಟ್ ಮಾಡಬೇಕಿತ್ತು, ಸೊ ಅವಳಿಗೆ ಬರಲ್ಲ ಅಂತ ಹೇಳಿಬಿಟ್ಟು ನಾನೇ ಕೂತ್ಕೊಂಡು ಮಾಡ್ತಾ ಇದ್ದೆ. ನನ್ನ ಮಗಳು ಚಿಕ್ಕವಳಂತೂ ಅದನ್ನೆಲ್ಲ ಮಾಡೋಕ್ಕೆ ಬಿಡೋದೇ ಇಲ್ಲ. ಪ್ರಾಜೆಕ್ಟ್ ವರ್ಕ್ ಎಲ್ಲ ಮುಗಿಸಿ ಎತ್ತಿಟ್ಟು ಇವಾಗ ಕಿಚನಿಗೆ ಬಂದೆ. ನೈಟ್ ಊಟಕ್ಕೆ ನಾನು ಸಬ್ಸಿಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ ನಾನು ಸಬ್ಸಿಗೆ ಸೊಪ್ಪಿನ ಬಸ್ಸಾಂಬಾರು ಹೇಗೆ ಮಾಡ್ತೀನಿ, ಒಂದು ಪಾತ್ರೆಯಲ್ಲಿ ನೀರು ಮಳ್ಳಕ್ಕೆ ಇಟ್ಕೊಂಡು ಅದಕ್ಕೆ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರೋಂಥ ತೊಗರಿಬೇಳೆ ಹಾಕಿ ಅದ್ರ ಜೊತೆಗೆ 2 ಟೊಮೊಟೊ ಕೂಡ ಹಾಕಿಬಿಟ್ಟು ಒಂದು ಅರ್ಧ ಭಾಗ ಬೇಯಬೇಕು, ಅಷ್ಟು ಬಿಟ್ಕೊಬೇಕು. ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಬೇಳೆ ಅರ್ಧ ಭಾಗ ಬೆಂದಮೇಲೆ ಅದಕ್ಕೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದರಲ್ಲಿ ಸೊಪ್ಪೆಲ್ಲ ಬೆಂದಾದಮೇಲೆ ಅದರಲ್ಲಿ ಹಾಕಿರೋಂಥ ಟೊಮೊಟೊ ತೆಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸೊಪ್ಪು ಹಾಗೆ ಬೇಳೆ ಎರಡನ್ನೂ ತೆಕ್ಕೊಂಡು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಆಮೇಲೆ ಆ ಸೊಪ್ಪನ್ನ ಬಸ್ತಿ ರಸ ತೆಗೆದು ಇಟ್ಕೊಬೇಕು. ಅಷ್ಟರಲ್ಲಿ ಈಗ ಈ ಕಡೆ ಮುದ್ದೆಗೂ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ. ಲೇಟ್ ಆಗಿಬಿಟ್ಟಿತ್ತು, ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ನನ್ನ ಮಕ್ಕಳು ನೋಡಿ ಹೇಗೆ ಕೂತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಮಸಾಲೆ ರುಬ್ಕೊಬಿಡೋಣ. 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆ ಹುರಿದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನ ತುರಿ, ಹಾಗೆ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಟೊಮೊಟೊ, ಸೊಪ್ಪು, ಬೇಳೆ, ಆದಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅದ್ರ ಜೊತೆಗೆ ಉಪ್ಪು, ಬೇಯಿಸಿರೋಂಥ ರಸ ಒಂದು ಸೌಟ್ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ಬೇಕು. ಅದಾದಮೇಲೆ ಸೊಪ್ಪು ಬೇಯಿಸಿರೋಂಥ ಪಾತ್ರೆಗೆ ಆ ಮಸಾಲನೇ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ತೆಳು ಮಾಡಬಾರ್ದು, ಗಟ್ಟಿಗಿರಬೇಕು. ಈ ಕಡೆ ಒಗ್ಗರಣೆಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಇಂಗು ಹಾಕಿ ಫ್ರೈ ಮಾಡಿ ಸಾಂಬಾರಿಗೆ ಕೊಟ್ಟರೆ ಮುಗೀತು. ಈ ಕಡೆ ಸೊಪ್ಪನ್ನು ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಸೊಪ್ಪು ಹಾಕಿ, ಸೊಪ್ಪು ಫ್ರೈ ಆದಮೇಲೆ ಹಸಿ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈ ಕಡೆ ಮುದ್ದೆ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಬಸ್ಸಾಂಬಾರು ಮುದ್ದೆ ರೆಡಿ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.